ಗಾನಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅಮ್ಮ 88 ವರ್ಷ ಇವತ್ತು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ನಾಳೆ ಮೈಸೂರಿನಲ್ಲಿನೇ ಅಂತ್ಯಕ್ರಿಯೆ ಆಗಬೇಕು. ಕಾರಣ ಅವರು ಹೇಳಿದ್ದು ನನ್ನ ಅಂತ್ಯಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ನಾಳೆ ಬೆಳಗ್ಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಎಸ್ ಜಾನಕಿ ಅವರ ಇಚ್ಛೆಯಂತೆ ಮೈಸೂರಿನಲ್ಲಿನೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿರುವಂಥ ಸಚಿವ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಜಾನಕಮ್ಮ ಅವರು ಹೇಳ್ತಾ ಇದ್ದಿದ್ದು ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲೇ ಆಗಬೇಕಂತೆ. ಮೈಸೂರಿನಲ್ಲಿ ಎಸ್ ಜಾನಕಮ್ಮ ಅವರು ಇವತ್ತು ನಿಧನರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ ಮೈಸೂರಿನಲ್ಲೇ, ಅವರ ಇಚ್ಛೆಯ ಪ್ರಕಾರನೇ. ನಾಳೆ ಅಂತಿಮ ದರ್ಶನ ವ್ಯವಸ್ಥೆ ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇರುತ್ತೆ. ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬಹುದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಾಳೆ ಮೈಸೂರಿನಲ್ಲಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತ್ಯಕ್ರಿಯೆಯು ಕೂಡ ನಾಳೆ ಮೈಸೂರಿನಲ್ಲೇ ಆಗುತ್ತೆ. ಅದು ಜಾನಕಮ್ಮ ಅವರು ಇಚ್ಛೆಯ ಪ್ರಕಾರನೇ ಅಂತ್ಯಕ್ರಿಯೆ ಮೈಸೂರಿನಲ್ಲೇ ಆಗ್ತಾ ಇರೋದು. ಇವತ್ತು ಸಂಜೆ 7:30 ಸಂಜೆಗೆ ನಿಧನರಾಗಿದ್ದಾರೆ ಜಾನಕಮ್ಮ. ದಕ್ಷಿಣ ಭಾರತದ ಗಾನಕೋಗಿಲೆ ಅಂತಾನೆ ಹೆಸರುವಾಸಿ. 48,000 ಹಾಡುಗಳನ್ನು ಹಾಡಿದಂಥವರು. ಒಟ್ಟು 17 ಭಾಷೆಗಳಲ್ಲಿ ಅವರು ಹಾಡನ್ನು ಹಾಡಿರೋದು. 48,000 ಹಾಡುಗಳನ್ನು, 17 ಭಾಷೆಗಳು. ಯೋಚನೆ ಮಾಡಿ, ನಾವೊಂದು 2-3 ಭಾಷೆಗಳನ್ನು ಮಾತನಾಡಬೇಕಾದ್ರೇ ಯೋಚನೆ ಇರುತ್ತೆ. 17 ಭಾಷೆಗಳಲ್ಲಿ ಹಾಡುಗಳು.